दुनिया में निकलता नहीं ऐसा कहीं सुंदर राजा. ಹಿಂದೂ ಮುಸ್ಲಿಂ ಬಾಂಧವ್ಯದ ಸಂಕೇತ ಎಂದೇ ಪ್ರಸಿದ್ಧಿಯಾಗಿರುವ ಚಿಕ್ಕನಾಯಕನಹಳ್ಳಿಯ ಇತಿಹಾಸ ಪ್ರಸಿದ್ಧ ತಾತಯ್ಯನವರ ಜಾತ್ರೆಗೆ ಕ್ಷಣಗಣನೆ ಶುರುವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೆಸಲು ಶಾಂತಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಜಾತ್ರೆಯ ದಿನಾಂಕದ ಬಗ್ಗೆ ಇದ್ದ ಗೊಂದಲಗಳಿಗೆ ಶಾಸಕ ಸುರೇಶ್ ಬಾಬು ಸಮ್ಮುಖದಲ್ಲಿ ತೆರೆ ಬಿದ್ದಿದ್ದು ಹಬ್ಬದ ದಿನಾಂಕಗಳು ಫಿಕ್ಸ್ ಆಗಿವೆ. ಚಿಕ್ಕನಾಯಕನಹಳ್ಳಿಯ ಸೌಹಾರ್ದತೆಯ ಪ್ರತೀಕವಾಗಿರುವ ತಾತಯ್ಯನವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇಂದು ಮಹತ್ವದ ಶಾಂತಿ ಸಭೆ ನಡೆಯಿತು. ಶಾಸಕರಾದ ಸುರೇಶ್ ಬಾಬು, ತಹಶೀಲ್ದಾರ್ ಹಾಗೂ ವಕ್ಫ್ ಬೋರ್ಡ್ ಸದಸ್ಯರ ಸಮ್ಮುಖದಲ್ಲಿ ನಡೆದ ಈ ಸಭೆಯಲ್ಲಿ ಜಾತ್ರೆಯನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೌಹಾರ್ದಯುತವಾಗಿ ನಡೆಸಲು ತೀರ್ಮಾನಿಸಲಾಯಿತು. ಈ ಬಾರಿ ಜಾತ್ರೆಯ ದಿನಾಂಕದ ಕುರಿತು ಸಣ್ಣ ಗೊಂದಲ ಏರ್ಪಟ್ಟಿತ್ತು. ಆದರೆ ಶಾಸಕರ ಮಧ್ಯಸ್ಥಿಕೆಯಲ್ಲಿ ನಡೆದ ಸುದೀರ್ಘ ಚರ್ಚೆಯ ನಂತರ ಫೆಬ್ರವರಿ 16, 17, 18ನೇ ತಾರೀಕಿನಂದು 3 ದಿನಗಳ ಕಾಲ ಜಾತ್ರಾ ಮಹೋತ್ಸವವನ್ನು ನಡೆಸಲು ಸರ್ವಾನುಮತದಿಂದ ನಿರ್ಧರಿಸಲಾಯಿತು. ಅಲ್ಲದೆ ಸ್ಥಳಾವಕಾಶದ ದೃಷ್ಟಿಯಿಂದ ಸರ್ಕಾರಿ ಪ್ರೌಢಶಾಲಾ ಮೈದಾನ ಹಾಗೂ DVP ಶಾಲೆಯ ಆವರಣದಲ್ಲಿ ಜಾತ್ರೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ. ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿರುವ ತಾತಯ್ಯನವರ ಉರುಸ್ ಹಾಗೂ ಜಿದ್ದಿನ ಕವಾಲಿ ಕಾರ್ಯಕ್ರಮಗಳು ನಡೆಯಲಿವೆ. ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಆಗಮಿಸಲಿದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗುವುದು ಎಂದು ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಈ ಸಭೆಯಲ್ಲಿ ತಾತಯ್ಯನವರ ಮಸೀದಿಯ ಮುಖ್ಯಸ್ಥರು, ತಾತಯ್ಯ ಸಮಿತಿ ಅಧ್ಯಕ್ಷರುಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡು ಸೌಹಾರ್ದಯುತ ಜಾತ್ರೆಗೆ ಕೈಜೋಡಿಸುವುದಾಗಿ ಭರವಸೆ ನೀಡಿದರು. ಜೊತೆಗೆ ನಾವು ಕಮಿಟಿಯವರು ನಮ್ಮದೇ ತೀರ್ಮಾನಕ್ಕಿಂತ ಅಲ್ಲಿ SSLC PUC ಎಕ್ಸಾಮ್ನು ಕೂಡ ಅದನ್ನು ಯಾವ್ಯಾವತ್ತು ಬರುತ್ತೆ, ಪ್ರಿಪ್ರೇಟರಿ ಯಾವತ್ತು ಬರುತ್ತೆ, ಫೈನಲ್ ಎಕ್ಸಾಮ್ ಯಾವಾಗ ಬರುತ್ತೆ ಎಲ್ಲದನ್ನೂ ಕೂಡ ಸಾಧಕ ಬಾಧಕ ಇಟ್ಕೊಂಡು ಇವತ್ತು ಈ ಡೇಟ್ನ ನಿಗದಿ ಮಾಡಿದ್ದೀವಿ. ಇದರಲ್ಲಿ ಏನಾದರೂ ಸ್ವಾರ್ಥ ಇದೆ ಅಂತ ಅನ್ಯತೆ ಭಾವಿಸಿದ್ರೆ ದಯಮಾಡಿ ತಲೆಯಿಂದ ತೆಗೆದಾಕಿ. ನಮ್ದು ಯಾವುದೂ ಆ ಥರ ಇಲ್ಲ. ನಮಗೆ ನಮ್ಮಲ್ಲಿ ಇಲ್ಲಿ ನಡೀತಕ್ಕಂಥ ಉರ್ಸು ಚೆನ್ನಾಗಾಗಬೇಕು. ಇಲ್ಲಿ ಹೊರಗಡೆಯಿಂದ ಬಂದಂಥವ್ರನ್ನ ಸುಧಾರಿಸ್ಬೇಕು. ನಾವೆಲ್ಲರೂ ಕೂಡ ನೀವು ನೋಡಿದ್ದೀರ ಮೊದಲಿಂದ ನಾವು ಹಿಂದೂ ಫಂಕ್ಷನ್ ಫುಲ್ ಇಲ್ಲದೆ ಇದ್ದರೂ ಇದರಲ್ಲಿ ಕವಾಲಿನಲ್ಲಿ ನಾವು ಬೆಳಗ್ಗೆವರೆಗೂ ಕೂತ್ಕೊಳ್ಳೋ ಉದ್ದೇಶ ಏನು, ಒಂದ್ಸಲಿ ಏನೋ ಒಂದು ದುರ್ಘಟನೆ ಆಗಿತ್ತು ಹಿಂದೆ ಅಲ್ಲಿ. ಹಾಗಾಗಿ ಅದರಿಂದ ಎಚ್ಚರಿಕೆಯಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಪೊಲೀಸ್ನವ್ರು ಒಂದು ಕಡೆ ಮಾಡ್ತಾರೆ, ಅದ್ರ ಜೊತೆಗೆ ನಮ್ಮದು ಕೂಡ ಜವಾಬ್ದಾರಿ ಇರ್ತದೆ. ಕಮಿಟಿಯವ್ರದ್ದಾಗಲಿ ಸಾರ್ವಜನಿಕರದಾಗಲಿ ಎಲ್ಲ ಸಮಾಜದವ್ರದ್ದು ಇರ್ತದೆ. ಆ ರೀತಿಯಲ್ಲಿ ನಮ್ಮೂರಿಗೆ ಹೊರಗಡೆಯಿಂದ ಬಂದವ್ರಿಗೆ ನಮ್ಮೂರಿಂದ ಯಾವುದು ಕಳಂಕ ಬರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇದರಲ್ಲಿ ದಯಮಾಡಿ ಏನಾದರೂ ಅನ್ಯತೆ ಇದ್ದರೆ ದಯಮಾಡಿ ಯಾರು ಕೂಡ ತಲೆಯಿಂದ ತೆಗೆದಾಕಿ. ಇದು ಯಾರ್ದು ಸ್ವಾರ್ಥಕ್ಕೆ ಈ ಕಾರ್ಯಕ್ರಮ ಮಾಡ್ತಾಯಿಲ್ಲ. ನಮ್ಮೂರಿನ ಹಿತಾಸಕ್ತಿ. ನಮ್ಮಲ್ಲಿ 2 ವಿಶೇಷವಾಗಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಅಂತ, ಒಂದು ತಾತಯ್ಯನ ಉರ್ಸು, ಇನ್ನೊಂದು ಏಕಾದಶಿ ಜಾತ್ರೆ. ಏಕಾದಶಿನಲ್ಲಿ ಎಲ್ಲೂ ಕೂಡ ನಡೆಯಲ್ಲ. ಅರಸೀಕೆರೆ ಒಂದು ಚಿಕ್ಕ ತಿರುಪತಿ ಮತ್ತು ಚಿಕ್ಕನಾಯಕನಲ್ಲಿ ಬಿಟ್ಟರೆ ಇನ್ನೆಲ್ಲೂ ಏಕಾದಶಿ ಟೈಮಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ನಡೆಯಲ್ಲ. ಗಂಡು ಹೆಣ್ಣು ಒಟ್ಟಿಗೆ ಇರೋಕ್ಕೆ ಎಲ್ಲೂ ಕೂಡ ಬಿಡಲ್ಲ. ಆವಾಗ ಆಷಾಢ ಮಾಸದಲ್ಲಿ ಗಂಡು ಹೆಣ್ಣು ಬೇರೆ ಬೇರೆ ಅವ್ರ ತವ್ರ ಮನೆಗೆ ಕಳ್ಸೋ ಹಿರಿಮೆ ಇರ್ತಕ್ಕಂಥ ಭಾವನೆ ಎಲ್ಲರ ಮನಸ್ಸಲ್ಲಿ. ದಯಮಾಡಿ ಇದನ್ನು ವೈಯಕ್ತಿಕವಾಗಿ ಯಾರೂ ತೊಗೊಳೋದು ಬೇಡ. ನಾನೇ ಆಗಲಿ ಮತ್ತೊಬ್ಬರೇ ಆಗಲಿ ಯಾರೂ ತೊಗೊಳೋದು ಬೇಡ. ನಮ್ಮೂರಿನ ಹಿತದೃಷ್ಟಿಯಿಂದ ನಾವು ಕಾಪಾಡೋದಕ್ಕೆ, ನಮ್ಮೂರಿನ ಹಿರಿಮೆ ಗೌರವವನ್ನು ಕಾಪಾಡೋದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ನಿರ್ಣಯಗಳಾಗಬೇಕು. ಇದರಲ್ಲಿ ನಾವು ಸುಮ್ಮನೆ ಚುನಾವಣೆ ಸಂದರ್ಭದಲ್ಲಿ ಕೆಲವು ಆಗಿವೆ ಹಿಂದೆನೂ ಚುನಾವಣೆ ಸಂದರ್ಭದಲ್ಲಿ ಯಾರನ್ನೋ ನಾನು ಗೆಸ್ಟ್ ಕರ್ಕೊಂಬರೋದು ರಾಜಕೀಯವಾಗಿ ಅದೆಲ್ಲ ಬೆಳಿಬಾರ್ದು. ಇದು ಶಾಶ್ವತವಾದ್ದು. ಹಿಂದೆ ಚಿಕ್ಕರಾಮಯ್ಯನವರು, ಬಸವನವರು ಇವರೆಲ್ಲ ಸೇರಿ ನಡೆಸ್ಕೊಂಬಂದರು. ಕುಪ್ಪೂರು ಗೋಪಾಲರಾಯರು ಮತ್ತು ನಮ್ಮ ಅರುಣ್ ಅವ್ರ ತಂದೆಯವರು ಇವರೆಲ್ಲ, ನಾರಾಯಣರಾಯರು ಇವರೆಲ್ಲ ಬ್ರಾಹ್ಮಣರು ಎಲ್ಲರೂ ಇದ್ದಾರೆ ಮೇಡಮ್. ಇದರಲ್ಲಿ ಈಗಲೂ ಸಮಿತಿಯಲ್ಲಿ ಬ್ರಾಹ್ಮಣರಿಂದ ಹಿಡಿದು SCಗಳಿಂದ ಹಿಡಿದು ಎಲ್ಲರೂ ಇದ್ದಾರೆ. ಹಾಗಾಗಿ ಅವರೆಲ್ಲ ಹಿರಿಯರು ಏನು ನಮಗೆ ಪದ್ಧತಿಯನ್ನು ಹಾಕ್ಕೊಟ್ಟು ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಬಸವರಾಜ್ ಮತ್ತು ಎಲ್ಲ ಸಂಘಟನೆಗಳು ಕೂಡ ಅದೇ ಹಾದಿನಲ್ಲಿ ಸಾಕ್ತಾ ಇದ್ದೀವಿ. ಅದರಿಂದ ಇದು ಇವತ್ತಿನ ಒಂದು ದಿವಸದ ಕೆಲಸ ಅಲ್ಲ, 1 ವರ್ಷದ ಕೆಲಸ ಅಲ್ಲ. ಇದು ಶಾಶ್ವತವಾಗಿ ನಡ್ಕೊಂಡು ಹೋಗ್ಬೇಕು. ಹಿಂದೆ ಇದೇ ಥರ ಆಯಿತು. ಇದೇ ಥರ ಒಂದು ಪೀಸ್ ಮೀಟ್ ಕರೆಯೋದಕ್ಕೆ ಒಂದ್ಸತಿ ನಮ್ಮ ಇಲಾಖೆಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಏನು ಸಹಕಾರ ಬೇಕೋ ಎಲ್ಲ ಸಹಕಾರಗಳನ್ನು ನಾವು ಕೊಡ್ತೀವಿ. ಸೊ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇದೆ, ಈಗಲೂ ಕೂಡ ಹಾಗೆ ನಡೆಯುತ್ತೆ. ಬಟ್ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಂದಾಗ ಅಷ್ಟೇ ನಾವು ಆ ಪದ್ಧತಿಯ ಒಳಗಡೆ ನಾವು ಇಂಟರ್ವ್ಯೂ ಆಗ್ತೀವಿ ಹೊರತು ಅದರ್ವೈಸ್ ನಾವೇನು ಕೂಡ ಆ ಪದ್ಧತಿಗಳೇನಿದೆ, ಆಚಾರ ವಿಚಾರಗಳೇನಿದೆ ಅದಕ್ಕೆ ನಾವು ಕೊಡೋದಿಲ್ಲ. ಸೊ ಅದಕ್ಕೆ ನಾವು ಜೊತೆಗೆ ಆಚರಣೆಗಳಲ್ಲಿ, ಆಚಾರ ವಿಚಾರಗಳಲ್ಲಿ ಕೂಡ ನಾವು ಕೂಡ ಭಾಗವಹಿಸ್ತೀವಿ. ನಮ್ಮ ಜವಾಬ್ದಾರಿ ಕೂಡ ಇರುತ್ತೆ ಅಂತ ಹೇಳ್ತಾ ಹೆಚ್ಚು ಇದ್ರ ಬಗ್ಗೆ ನನಗೆ ಬಗ್ಗೆ ಇಲ್ಲದೇ ಇರೋದ್ರಿಂದ ಸರ್ ಮಾತಾಡಿದ್ದಾರೆ. ಸೊ ಎಲ್ಲ ಮಕ್ಕಳು ಕೂಡ ಮಾತಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ಅದಕ್ಕೆ ನಾವು ಜೊತೆ ಇರ್ತೀವಿ. ಆದರೆ ಎಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಅನ್ನೋದಷ್ಟೇ ನಮ್ಮ ಇಲಾಖೆ, ಪೊಲೀಸ್ ಇಲಾಖೆ